ആരെങ്കിലും കിഡ്നാപ്പ് ചെയ്തിട്ടുണ്ടാവും തന്നെയാണ് എനിക്ക് തോന്നുന്നത്. ആരെങ്കിലും ഡ്രഗ് കൊടുത്ത് മയക്കി കൊണ്ടുപോയിട്ടുണ്ടാവും എന്നാണ് എനിക്ക് തോന്നുന്നത്. എത്രയും പെട്ടെന്ന് എൻ്റെ കുട്ടീനെ ഒന്ന് കണ്ടെത്തി തരണം. ಮಾಣಿಕ್ಯಧಾರ ಬಳಿ ನಿಗೂಢವಾಗಿ ಕಾಣೆಯಾದಂತಹ ಕೇರಳಂ ರಾಜ್ಯದ ಯುವತಿ ಶ್ರೀನಂದ ಪ್ರಕರಣಕ್ಕೆ ಹೊಸ ತಿರುವು ಸಿಗುವ ಲಕ್ಷಣ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದು ಸ್ವತಃ ಆ ಹೆಣ್ಮಗಳ ತಾಯಿ ಹೇಳಿದಂಥ ಮಾತು. ಕೇರಳದಿಂದ ಬಂದು ಇಲ್ಲಿ ದೂರನ್ನ ಕೊಟ್ಟು ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಶ್ರೀನಂದ ಅವರ ತಾಯಿ ತನ್ನ ಮಗಳಿಗೆ ಯಾರಾದರೂ ಡ್ರಗ್ಸ್ ಅನ್ನ ಕೊಟ್ಟು ಅವಳನ್ನು ಅಪಹರಿಸಿರುವಂಥ ಸಾಧ್ಯತೆ ಇದೆ, ದಯವಿಟ್ಟು ಅವಳನ್ನು ಬೇಗ ಹುಡುಕಿ ಕೊಡಿ ಅಂತ ಆತಂಕದಲ್ಲಿ ಮಾಧ್ಯಮದ ಮುಂದೆ ಮನವಿ ಮಾಡಿದ್ದನ್ನು ನೋಡಿದರೆ ಈ ಪ್ರಕರಣಕ್ಕೆ ಹೊಸ ಆಯಾಮ ಇರಬಹುದು ಅನ್ನೋದು ಈಗ ಬರ್ತಾ ಇರುವಂಥ ಹೊಸ ವಿಚಾರ. ಯಾಕಂದರೆ 3 ದಿನಗಳ ಸಂಪೂರ್ಣ ಹುಡುಕಾಟ, 100ಕ್ಕಿಂತ ಹೆಚ್ಚು ಬೇರೆ ಬೇರೆ ಇಲಾಖೆಯ ಶೋಧ ಕಾರ್ಯ ನಡೀತಾ ಇದೆ. ಬೇರೆ ಬೇರೆ ಇಲಾಖೆಯವರಿಂದ 100ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ರೂ ಕೂಡ ಯಾವ ಕುರುಹು ಸಿಕ್ಕಿಲ್ಲ. ಅಂದರೆ ಈ ಪ್ರಕರಣದ ಹಿಂದೆ ಬೇರೆ ಯಾವುದೋ ಒಂದು ಸಾಧ್ಯತೆ ಇರಬಹುದಾ? ಇವತ್ತಿನ ಜನ್ರೇಷನ್ನಲ್ಲಿ ಮಕ್ಕಳು ಪ್ರೀತಿ ಪ್ರೇಮ ಬೇರೆ ಬೇರೆ ಸುಳಿಯಲ್ಲಿ ಬಿದ್ದಿರ್ತಾರೆ ಅಥವಾ ಬೇರೆ ಬೇರೆ ನಶೆಗೆ ಒಳಗಾಗಿರ್ತಾರೆ. ಆ ಸಾಧ್ಯತೆಗಳು ಇದೆಯಾ ಅನ್ನೋದನ್ನು ಈಗ ಪರಿಶೀಲಿಸಬೇಕಾಗಿದೆ. ಅದು ಅವರ ತಾಯಿಯ ಹೇಳಿಕೆಯ ನಂತರ. ಮತ್ತು ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಕಳೆದ 2 ದಿನ ಈ ಭಾಗದಲ್ಲಿ ಶೋಧ ಕಾರ್ಯದ ಜೊತೆಗೆ ಇದ್ದು ಸಂಪೂರ್ಣ ಭಾಗವನ್ನೆಲ್ಲ ನಾವು ಕೂಡ ತೋರಿಸಿದ್ದೀವಿ. ಅದರ ಬಗ್ಗೆನೇ ಪಬ್ಲಿಕ್ ಇಂಪ್ಯಾಕ್ಟ್ ಸುದ್ದಿ ಮಾಡಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅದು ಹೆಚ್ಚಿನ ಗಮನ ಸೆಳೆಯೋದಕ್ಕೆ ಕಾರಣ ಆಯಿತು. ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ಹೆಚ್ಚಿನ ಒತ್ತಡ ತಂದು ಆ ಹೆಣ್ಮಗಳನ್ನು ಹುಡುಕುವ ಪ್ರಯತ್ನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ಯಾವುದೇ ಆ ಪ್ರಪಾತದ ಭಾಗವನ್ನು ನೋಡಿದರೂ ಕೂಡ ಶೋಧ ಕಾರ್ಯದಲ್ಲಿ ಡ್ರೋನ್ನ ಮೂಲಕ ಅರಣ್ಯಾಧಿಕಾರಿಗಳು ತೋರಿಸ್ತಾ ಇರುವಂಥದ್ದು ಯಾವ ಸಣ್ಣ ವಸ್ತುವಾದರೂ ಕೂಡ ಕಾಣಿಸುವ ರೀತಿಯಲ್ಲಿ ನಾವು ಶೋಧ ಮಾಡಿದ್ದೀವಿ. ಯಾವ ಕುರುಹು ಸಿಕ್ಕಿಲ್ಲ, ಯಾವ ಸುಳಿವು ಕೂಡ ಈ ಭಾಗದಲ್ಲಿ ಸಿಕ್ಕಿಲ್ಲ. ಒಂದು ವೇಳೆ ಕಾಡು ಪ್ರಾಣಿಗಳು ಆ ರೀತಿ ಏನಾದರೂ ಎತ್ಕೊಂಡು ಹೋಗುವಂಥದ್ದು, ಕಾಡು ಪ್ರಾಣಿಗಳಿಂದ ಏನಾದರೂ ದಾಳಿ ಆಗಿರುವಂಥ ಸಾಧ್ಯತೆ ಇದ್ದರೆ ಯಾವುದಾದ್ರೂ ಬಟ್ಟೆಯದ್ದೋ ಸಣ್ಣ ಕುರುಹಾದರೂ ಸಿಗಬೇಕಾಗಿತ್ತು, ಅದು ಕೂಡ ಸಿಕ್ಕಿಲ್ಲ. ಯಾವುದೇ ದೃಷ್ಟಿಯಿಂದ ನೋಡಿದರೂ ಕೂಡ ಸಂಪೂರ್ಣ ಹುಡುಕಾಟ, 3 ದಿನಗಳ ಶೋಧ. ಈ ಭಾಗದಲ್ಲಿ ಇದೇನು ತೀರಾ ಕಗ್ಗಾಡು ಕೂಡ ಅಲ್ಲ, ಪ್ರಾಣಿಗಳ ದಾಳಿ ಕೂಡ ಇಲ್ಲಿಯವರೆಗೂ ಇಲ್ಲಿ ಯಾರ ಮೇಲೂ ಕೂಡ ಆಗಿಲ್ಲ ಅನ್ನೋದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಈ ಮಾಣಿಕ್ಯಧಾರ ಬಳಿ ಯಾವುದೇ ಒಬ್ಬ ವ್ಯಕ್ತಿ ಕಳೆದು ಹೋಗಿರುವಂಥ ಘಟನೆ ಕೂಡ, ಅಂದರೆ ಆಳದ ಭಾಗಕ್ಕೆ ಪ್ರಪಾತಕ್ಕೆ ಹೋಗಿ ಅಲ್ಲಿ ಸಿಕ್ಕೊಂಡಿರೋದು ಅಥವಾ ನಿಗೂಢವಾಗಿ ಯಾರೂ ಕಾಣೆಯಾಗಿರೋದು ಕೂಡ ಇಲ್ಲ. ಇಷ್ಟೆಲ್ಲ ಇರುವಾಗ ಈ ಘಟನೆ ಅದು ಕೂಡ ಹಗಲಿನ ವೇಳೆ 5:30, ಇನ್ನೂ ಕೂಡ ಬೆಳಕು ಚೆನ್ನಾಗಿದ್ದಾಗ ಹೇಗಾಯಿತು? ಇದರ ಹಿಂದೆ ಕುಟುಂಬಸ್ಥರೇನಾದರೂ ಏನಾದರೂ ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ? ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಹಿಂದೆ ಕೂಡ ಈ ರೀತಿಯ ತಮ್ಮ ಮಗಳ ವಿಚಾರದಲ್ಲಿ ಏನಾದರೂ ಘಟನೆಗಳು ಸಂಭವಿಸಿತ್ತಾ? ಪ್ರೀತಿ ಪ್ರೇಮದ ಪ್ರಕರಣಗಳು ಆ ರೀತಿ ಏನಾದರೂ ಆಗಿ ಕಿಡ್ನಾಪ್ ಆಗಿರುವ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕು. ಯಾಕೆಂದರೆ ತಾಯಿಯ ಹೇಳಿಕೆಯನ್ನು ನೋಡಿದಾಗ ಈ ಎಲ್ಲ ಅನುಮಾನಗಳು ಮೂಡ್ತಾ ಇದೆ. ಇದು ಸದ್ಯಕ್ಕೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ ಪೊಲೀಸರಿಗೆ. ಹೇಗೆ ಇದನ್ನು, ಯಾಕೆಂದರೆ ಆ ಹೆಣ್ಣು ಮಗಳ ಹತ್ರ ಮೊಬೈಲ್ ಇರಲಿಲ್ಲ. ನೆಟ್ವರ್ಕನ್ನು ಫೈಂಡ್ ಮಾಡಬೇಕು ಅಂದರೆ ಆಕೆ ತಂದೆ ಮೊಬೈಲನ್ನೇ ಆಕೆ ಬಳಕೆ ಮಾಡ್ತಾ ಇದ್ಲು. ಅದರ ಮೂಲಕ ಯಾರನ್ನಾದರೂ ಸಂಪರ್ಕ ಮಾಡಿದ್ದಾಳ? ಇದೆಲ್ಲದರ ಬಗ್ಗೆ ಒಂದು ಬೇರೆದೇ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಅದರ ನಂತರನೇ ಇದರ ಅಸಲಿಯತ್ತೇನು, ಆ ಹೆಣ್ಣುಮಗಳು ಎಲ್ಲಿ ಹೋದ್ಲು, ನಾಪತ್ತೆಯಾಗಿ ಏನಾದ್ಲು ಅನ್ನೋದು ತಿಳಿದು ಬರಬೇಕಿದೆ. ಸದ್ಯಕ್ಕಂತೂ ಈ ಪ್ರಕರಣದ ಬಗ್ಗೆ ಯಾವ ಸುಳಿವು ಕೂಡ ಇಲ್ಲದೆ ಪೊಲೀಸರು ಕೂಡ ನಿರಂತರ ಹುಡುಕಾಟ ಮಾಡ್ತಾ ಇದ್ದಾರೆ. ಕೇರಳ ರಾಜ್ಯದಿಂದ ಪೊಲೀಸರು ಬಂದಿದ್ದಾಗಿದೆ. ಹಾಗೆಯೇ ದೇಶಾದ್ಯಂತ ಈ ಪ್ರಕರಣ ಗಮನ ಸೆಳೀತಾ ಇದೆ. ತಡಿಯಾಂಡಮೋಳ ಅರಣ್ಯದಲ್ಲಿ 4 ದಿನಗಳ ಹಿಂದೆ ಹೆಣ್ಣುಮಗಳು, ಅದೇ ಕೇರಳದ ಹೆಣ್ಣುಮಗಳೊಬ್ಬಳು 4 ದಿನ ಕಾಡಲ್ಲಿ ಇದ್ದು ಹೊರ ಬಂದಿದ್ಲು. ಆ ರೀತಿ ಏನಾದರೂ ಆಗಿರಬಹುದಾ ಅನ್ನುವಂಥ ಒಂದು ಆಶಾವಾದದಿಂದ ಈಗ 100ಕ್ಕಿಂತ ಹೆಚ್ಚು ಶೋಧಕರು ಇಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ತಾಯಿಯ ಹೇಳಿಕೆ ಮತ್ತು ಬಹಳ ಮುಖ್ಯವಾಗಿ ನಾವು ಪಬ್ಲಿಕ್ ಇಂಪ್ಯಾಕ್ಟ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಆ ಹೆಣ್ಣು ಮಗಳ ಮುಖಭಾವದಲ್ಲಿ ಯಾವುದೇ ರೀತಿಯ, ಅಂದರೆ ಈ ಚಿಕ್ಕಮಗಳೂರಿಗೆ ಬಂದು ಎಂಜಾಯ್ ಮಾಡುವಂಥ ಮೂಡ್ ಇರಲಿಲ್ಲ. ಅಷ್ಟು ಪ್ರಕೃತಿ ರಮಣೀಯ ಸೌಂದರ್ಯವನ್ನು ಸವಿಯುವಾಗ ಕೂಡ ಅವಳೊಂಥರ ಗಾಬರಿ ಆಗಿದ್ಲು, ಕಸಿಬಿಸಿಯಾದ ಕಾಣ್ತಾ ಇತ್ತು. ಅವಳ ಮುಖದಲ್ಲಿ ನಗು ಇರಲಿಲ್ಲ, ಖುಷಿ ಇರಲಿಲ್ಲ, ಏನೋ ಗೊಂದಲದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಆ ಕಾರಣದಿಂದ ಏನಾದರೂ ಅಂದರೆ ಸೈಕಾಲಜಿಕಲಿ ಆ ಹೆಣ್ಣುಮಗಳು ಬೇರೇನೋ ವಿಚಾರ ಮಾಡಿಕೊಂಡು ಇಲ್ಲಿ ಬಂದಿದ್ಲಾ, ಇಲ್ಲಿಂದ ಅವಳೇ ತಾನಾಗಿ ಎಸ್ಕೇಪ್ ಆದ್ಲಾ, ಇದರ ಹಿಂದೆ ಇರುವಂಥ ಅಸಲಿಯತ್ತೇನು, ಇದೆಲ್ಲ ಕೂಡ ಬಯಲಾಗಬೇಕಿದೆ. ಸದ್ಯಕ್ಕಂತೂ ಶೋಧ ಕಾರ್ಯ ಹಾಗೆ ಇನ್ನೊಂದು ಆಯಾಮದಲ್ಲಿ ತನಿಖೆ ಕೂಡ ಅಷ್ಟೇ ವೇಗವಾಗಿ സാಗಿದೆ. 2-3 രാത്രി ആവണം എങ്ങനെയെങ്കിലും രക്ഷിക്കണം എൻ്റെ കുട്ടീനെ. പിന്നെ അവിടെ നിന്ന് വീണിട്ടുണ്ടാവുമെന്ന് എനിക്ക് തോന്നുന്നില്ല. അവളേനെ ആരെങ്കിലും കിഡ്നാപ്പ് ചെയ്തിട്ടുണ്ടാവും തന്നെയാണ് എനിക്ക് തോന്നുന്നത്.
ആരെങ്കിലും ഡ്രഗ് കൊടുത്ത് മയക്കി കൊണ്ടുപോയിട്ടുണ്ടാവുമെന്നാണ് എനിക്ക് തോന്നുന്നത്. എത്രയും പെട്ടെന്ന് എൻ്റെ കുട്ടീനെ ഒന്ന് കണ്ടെത്തി തരണം. 2-3 ദിവസമായി. അത് പറയുള്ളൂ. ഡൗട്ട് അവളേനെ ആരെങ്കിലും ചിലപ്പോൾ നോട്ട് ചെയ്തിട്ടുണ്ടാവും. ഞങ്ങൾ എവിടെ ചിക്ക്മാംഗ്ലൂർ ഇറങ്ങിയതിന് ശേഷം എനിക്ക് തോന്നുന്നു ആരെങ്കിലും നോട്ട് ചെയ്ത് വെച്ചിട്ടുണ്ടാവും. അപ്പോൾ അങ്ങനെ പെട്ടെന്ന് അവൾ ഒറ്റയ്ക്ക് മോളിക്ക് വന്നപ്പോൾ അവളെ കിഡ്നാപ്പ് ചെയ്ത് കൊണ്ടുപോയിട്ടുണ്ടാവും എന്നാണ് എനിക്ക് തോന്നുന്നത്. फर्स्ट टाइम एजुकेशन पर कैसा था? 10th अच्छा पढ़ता है. हाँ നന്നായി പഠിക്കും. കിഡ്നാപ്പ് തന്നെയാണ്. എങ്ങനെയെങ്കിലും എൻ്റെ കുട്ടിയെ രക്ഷിക്കണം. അതെനിക്കറിയില്ല. പക്ഷേ കുട്ടി ഇറങ്ങിയതിന് ശേഷം ആരെങ്കിലും നോട്ട് ചെയ്ത് വെച്ചിട്ടുണ്ടാവും. അങ്ങനെ ആരും ഇല്ലാത്ത സമയത്ത് അവളെ പിടിച്ചുകൊണ്ടേണ്ടാവും. ನೈಜ ಕುತೂಹಲಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.